ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನರಸಿಂಹಯ್ಯನವರ ವಾರ್ಷಿಕೋತ್ಸವಕ್ಕೆ ಬಂದಿದ್ದೀರಾ. ಪತ್ರಿಕೆ ವಾರ್ಷಿಕೋತ್ಸವಕ್ಕೆ ಏನು ಹೇಳ್ತೀರಾ ಸರ್? ಸರ್, ನಮ್ಮ ಜಿ ಆರ್ ನರಸಿಂಹಯ್ಯನವರು ನಮ್ಮ ತಾಲೂಕಿನಲ್ಲಿ ಚಿರಪರಿಚಿತ ಪತ್ರಕರ್ತರು. ಏಕೆಂದರೆ ಅವರು ಆಂದೋಲನ ಪತ್ರಿಕೆಯಲ್ಲಿ ಸುಮಾರು 4 ದಶಕದ ಹಿಂದೆಯೇ ಅವರು ರಿಪೋರ್ಟ್ರಾಗಿ ಕೆಲಸ ಮಾಡ್ತಾಯಿದ್ದು, ವರದಿಗಾರರಾಗಿ. ನನಗೆ ಸುಮಾರು ಒಂದು 40 ವರ್ಷದಿಂದ ನಮ್ಮ ಒಡನಾಟ. ನಾವು ಸಣ್ಣ ವಯಸ್ಸಿನಿಂದ ಅವ್ರನ್ನ ನೋಡ್ಕೊಂಡೇ ಬೆಳೆದವರು. ಮತ್ತು ಅವರ ಪತ್ರಿಕಾನಿಷ್ಠೆ ಮತ್ತು ಜನಪ್ರಿಯತೆ ಮತ್ತು ಜನಗಳ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಅವರಿಗೆ ಇರ್ತಕ್ಕಂಥ ಒಂದು ಕಾಳಜಿ, ಇದು ನಮಗೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ. ಮತ್ತು ಅವರು ಸ್ವತಂತ್ರವಾಗಿ ಟಿ ನರಸೀಪುರ ಸ್ಟಾರ್ ಅಂತ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡಿದರು. ಆ ನಂತರದಲ್ಲಿ ಪುನಃ ಅದು ಸುಮಾರು ಒಂದು 3 ದಶಕಗಳ ಕಾಲ ಮುಗಿತು. ಅದಾದ ನಂತರ ಇವರು ಈಗ ಸಾಗರ ಆಂದೋಲನ ಅಂತಂದ್ಬಿಟ್ಟು ಹೊಸದಾಗಿ ಇನ್ನೊಂದು ಪತ್ರಿಕೆಯನ್ನು ತಂದಿದ್ದಾರೆ. ನಮಗೆ ತುಂಬ ಸಂತೋಷ ವಿಚಾರ. ಪ್ರತಿ ವರ್ಷ ನಾವು ಇದಕ್ಕೆ ಬಂದು ವಾರ್ಷಿಕೋತ್ಸವಕ್ಕೆ ನಮ್ಮ ವಾಡಿಕೆ. ಜೊತೆಗೆ ಇವರು ಒಂದು 35 ವರ್ಷ ಹಿಂದೆ ಒಂದು ಸಣ್ಣ ಒಂದು ಘಟನೆ ನೆನಪಿಗೆ ಬರ್ತಿದೆ. ಸೂಪರ್ ಸರ್ವರ್ ಅಂತಂದ್ಬಿಟ್ಟು ಒಬ್ಬರಿಗೆ ನರಸೀಪುರದ ತಾಲೂಕಿನಲ್ಲಿ ಒಂದು ಹೋಟ್ಲಲ್ಲಿ ಸಪ್ಲೈಯರ್ಗೆ ಒಂದು ಪ್ರಶಸ್ತಿ ಕೊಡ್ತಾರೆ, ಒಂದು ಇದರ ಪ್ರವಾಸಿ ಮಂದಿರದಲ್ಲಿ ಅದೊಂದು. ಮತ್ತು ಇನ್ನೊಬ್ಬರಿಗೆ ಶವ ಸಂಸ್ಕಾರ ಪ್ರವೀಣ ಅಂತಂದ್ಬಿಟ್ಟು ನರಸೀಪುರದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರ್ತಾರೆ, ವೆಂಕಟರಾಮ್ ಅಂತ. ಅದು ಅವರು ಇವಾಗಿಲ್ಲ. ಅವರು ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲಿ ತುಂಬ ನಿಸ್ಸೀಮ್ರು ಅವರು. ಅವ್ರಿಗೆ ಶವ ಸಂಸ್ಕಾರ ಪ್ರವೀಣರು ಅಂತಂದ್ಬಿಟ್ಟು ಒಂದು ಸ್ನೇಹ ಬಳಗ ಸೇರಿಸ್ಕೊಂಡು ಅವರಿಬ್ಬರಿಗೂ ಪ್ರಶಸ್ತಿಗಳನ್ನ ಕೊಟ್ಟರು. ಅದು ಇವತ್ತು ಕೂಡ ಅಚ್ಚಳಿದೆ, ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಅವ್ರ ಸಮಾಜಮುಖಿ ಕಾರ್ಯಗಳು ಹೀಗೆ ಮುಂದುವರಿಲಿ, ದೇವರು ಅವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮತ್ತು ಅವ್ರಿಗೆ 74 ವರ್ಷ ಆದರೂ ಕೂಡ 24 ವರ್ಷದ ಹುಡುಗನಿದ್ದಾರೆ, ಆಯಿತಾ. ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ. ಸರ್, ಹಾಗೆಯೇ ಬಂದಂಥ ಎಲ್ಲ ಗಣ್ಯರು ಕೂಡ ಅವ್ರಿಗೊಂದು ಮನವಿ ಸರ್ಕಾರಕ್ಕೆ ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ಅದೇನು ಅಂದರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಹಾಗಾಗಿ ಏನು ಹೇಳ್ತೀರಾ ಸರ್, ತಮ್ಮ ಅಭಿಪ್ರಾಯ? ಸರ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಏಕಾಏಕಿ ಬರುವಂಥದ್ದಲ್ಲ ಸರ್. ತಾಲೂಕಿನಲ್ಲಿ ಮೊದಲ ಗುರುತಿಸ್ಬೇಕು ಸರ್. ಮೊದಲು ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿ ಬಂದ ನಂತರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಮೊದಲು ತಾಲೂಕಿನಲ್ಲಿ ಅವರಿಗೆ ಪ್ರಶಸ್ತಿ ಕೊಡೋದಕ್ಕೆ ಈ ಸಾರಿ ನಾವು ಪ್ರಯತ್ನ ಪಡ್ತೀವಿ ಸರ್. ತಹಸೀಲ್ದಾರ್ಗೆ, ತಾಲೂಕು ಆಡಳಿತಕ್ಕೆ ನಾವು ಗಮನಕ್ಕೆ ತರ್ತೀವಿ. ಯಾಕೆಂದರೆ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಪತ್ರಕರ್ತರು ಅವರು, ಮತ್ತು ಜನಾನುರಾಗಿ ಸಮಾಜಮುಖಿ ಇದ್ದಾರೆ. ಆದ್ದರಿಂದ ಈ ಸಾರಿ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಸರ್, ನಮ್ಮ ಸ್ನೇಹ. ಥ್ಯಾಂಕ್ ಯು.